ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಿರುಪತಿ ತಿಮ್ಮಪ್ಪ ಏಳು ಬೆಟ್ಟದೊಡೆಯ ಸಹಸ್ರಾರು ಭಕ್ತರನ್ನ ಹೊಂದಿರುವ ತಿರುಪತಿ ತಿಮ್ಮಪ್ಪನ ಬೆಟ್ಟ ಇದೀಗ ಶೋಕ ಸಾಗರದಲ್ಲಿ ಮುಳುಗಿದೆ. ವೈಕುಂಠ ಏಕಾದಶಿಯ ದಿನವೇ ಕಾಲ್ತುಳಿತದಿಂದಾಗಿ 6 ಮಂದಿ ಭಕ್ತರು ಅಸುನೀಗಿದ್ರೆ ಎಲ್ಲ ಕಡೆ ಸೂತಕದ ಛಾಯೆ ಆವರಿಸಿದೆ. ಆದ್ರೆ ಈಗ ತಿರುಪತಿ ತಿರುಮಲ ಬಂಗಾರದ ರಹಸ್ಯ ಈಗ ಬಯಲಾಗಿದೆ. ಪ್ರಾಂಗಣದ ಕೆಳಗಡೆ ಇದೆಯಂತೆ ನಿಧಿಯ ಕೋಣೆ. ಆ ನಿಧಿಯ ಕೋಣೆಯನ್ನ 18ನೇ ಶತಮಾನದಲ್ಲಿ ಓರ್ವ ವ್ಯಕ್ತಿ ಕಂಡು ಹಿಡಿದಿದ್ದಾನಂತೆ. ಈ ರಹಸ್ಯ ಸಂಪತ್ತು ಕುರಿತಂತೆ ಲೇಖಕರೊಬ್ಬರು 18ನೇ ಶತಮಾನದಲ್ಲಿಯೇ ಉಲ್ಲೇಖ ಮಾಡಿದ್ದಾರೆ. 200 ಪುಟಗಳ ಇವರ ಕೃತಿಯ 13 ಮತ್ತು 14ನೇ ಸಾಲುಗಳಲ್ಲಿ ಈ ಸಂಪತ್ತಿನ ಕುರಿತಂತೆ 6 ಸಾಲುಗಳಲ್ಲಿ ಹೇಳಲಾಗಿದೆ. ಹಾಗಾದ್ರೆ ಆ ಸಂಪತ್ತು ಎಲ್ಲಿದೆ? ತಿರುಪತಿ ತಿಮ್ಮಪ್ಪನಿಗೆ ಸೇರಿದ ಸಂಪತ್ತು ಆಸ್ತಿ ಎಷ್ಟಿದೆ ಗೊತ್ತಾ? ತಿರುಪತಿ ತಿಮ್ಮಪ್ಪನ ಪ್ರಾಂಗಣ ಕೆಳಗಡೆ ರಹಸ್ಯ ಕೋಣೆಯಿದೆ. ಆ ರಹಸ್ಯ ಕೋಣೆಯ ಮೇಲೆಯೇ ಭಕ್ತರು ನಡೆದಾಡುತ್ತಿದ್ದಾರೆ. ಹಾಗಾದ್ರೆ ಆ ಸೀಕ್ರೆಟ್ ಸಂಪತ್ತಿನ ಕೋಣೆಯ ಬಗ್ಗೆಯೇ ಇವತ್ತಿನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಅನಂತ ಪದ್ಮನಾಭನನ್ನೂ ಮೀರಿಸುವ ಅಪಾರ ಸಂಪತ್ತು ತಿರುಮಲ ರಹಸ್ಯ ಕೋಣೆಯಲ್ಲಿ ಇದೆಯಂತೆ. ಹಾಗಾದ್ರೆ ಆ ರಹಸ್ಯ ಕೋಣೆಯ ಬಗ್ಗೆ ಹೇಳ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗಿದ್ರೆ ಈ ಕೂಡ್ಲೇ ಗೋವಿಂದ ಅಂತ ಕಮೆಂಟ್ ಮಾಡಿ. ಜೊತೆಗೆ ತಿರುಪತಿ ತಿಮ್ಮಪ್ಪನ ಪ್ರಾಂಗಣದ ಕೆಳಗಡೆ ಒಂದು ಕೋಣೆ ಇದೆಯಂತೆ. ನಿಮಗೇನಾದ್ರೂ ಕಂಡಿದೆಯಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಜಗತ್ತಿನ ಹಿಂದೂ ದೈವಗಳ ಪೈಕಿ ಅತ್ಯಂತ ಶ್ರೀಮಂತ ದೇವರು ಯಾರು? 2011ರವರೆಗೆ ಈ ಪ್ರಶ್ನೆಗೆ ಉತ್ತರ ತಿರುಪತಿ ತಿಮ್ಮಪ್ಪ ಅಂತಾನೆ ಹೇಳಲಾಗ್ತಾಗಿತ್ತು. ಆದರೆ 2011ರ ನಂತರ ಕೇರಳದ ಪದ್ಮನಾಭ ದೇವಾಲಯದ ಸಂಪತ್ತಿನ ಅನಾವರಣ ಆಯಿತು. ಆ ಬಳಿಕ ತಿರುವನಂತಪುರದ ಅನಂತ ಪದ್ಮನಾಭ ಜಗತ್ತಿನ ಅತ್ಯಂತ ಶ್ರೀಮಂತ ದೇವರು ಅಂತ ಅನಿಸ್ಕೊಂಡ್ರು. ಅಲ್ಲಿ 1 ಲಕ್ಷ ಕೋಟಿಗೂ ಅಧಿಕ ಸಂಪತ್ತು ಇದೆ ಎನ್ನೋ ಮಾಹಿತಿಗಳು ಕೇಳಿ ಬಂದವು. ಅದರ ಜೊತೆಗೆ ಅಲ್ಲಿರೋ ಬಿ ಕೋಣೆಯಲ್ಲಿ ತೆಗೆದ್ರೆ ಅಲ್ಲಿ ಇನ್ನೂ 1-2 ಲಕ್ಷ ಕೋಟಿಗಳಷ್ಟು ಸಂಪತ್ತು ಇದ್ದಿರಬಹುದು ಅಂತ ಊಹೆ ಕೂಡ ಮಾಡಲಾಗಿತ್ತು. ಹೀಗಾಗಿ ಅನಂತ ಪದ್ಮನಾಭ ದೇಗುಲ ತಿರುಪತಿಯ ತಿಮ್ಮಪ್ಪನನ್ನ ಹಿಂದಿಕ್ಕಿದೆ. ಆದರೆ ಅದಾದ 12 ವರ್ಷಗಳ ನಂತರ ಮತ್ತೆ ತಿರುಪತಿ ತಿಮ್ಮಪ್ಪ ತನ್ನ ಸ್ಥಾನವನ್ನ ಪುನಃ ಗಳಿಸಿಕೊಂಡಿದ್ದಾನೆ. ಸದ್ಯ ತಿರುಪತಿ ತಿಮ್ಮಪ್ಪನ ಆಸ್ತಿ ಒಟ್ಟು ಮೊತ್ತ 3 ಲಕ್ಷ ಕೋಟಿ ರೂಪಾಯಿಗಳು ಅಂತ ಹೇಳಲಾಗಿದೆ. ಹಾಗಾದ್ರೆ ಏನದು ತಿರುಪತಿ ತಿಮ್ಮಪ್ಪನ ಇವತ್ತಿನ ಕಥೆ? ಇಲ್ಲಿ ವೆಂಕಟೇಶ್ವರನ ಸಂಪತ್ತು ಎಷ್ಟರ ಮಟ್ಟಿಗೆ ಏರಿಕೆಯಾಗ್ತಾ ಇದೆ? ತಿರುಪತಿಯ ಭಂಡಾರದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಒಂದಿಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಆಂಧ್ರಪ್ರದೇಶದ ತಿರುಮಲ ತಿರುಪತಿ ದೇವಸ್ಥಾನವನ್ನ ತಿರುಮಲ ತಿರುಪತಿ ದೇವಸ್ಥಾನಂ ಅಂದ್ರೆ ಟಿಟಿಡಿ ಟ್ರಸ್ಟ್ ಕಾರ್ಯನಿರ್ವಹಿಸ್ತಾಗಿದೆ. ಈ ಟ್ರಸ್ಟ್ ಭಾರತದ ಅತ್ಯಂತ ಶ್ರೀಮಂತ ಧಾರ್ಮಿಕ ಟ್ರಸ್ಟ್ಗಳಲ್ಲಿ ನಮ್ಮ ಈ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಒಂದಲ್ಲ ಒಂದು ವಿಚಾರಗಳಿಂದ ಸದಾ ಸುದ್ದಿಯಲ್ಲೇ ಇರುತ್ತೆ. ಲಡ್ಡು ವಿಚಾರ ಆಗಿರಬಹುದು, ದೇವಸ್ಥಾನದ ಅರ್ಚಕರ ಮನೆಯನ್ನ ರೈಡ್ ಮಾಡಿರಬಹುದು, ಅಥವಾ ಈಗ ನಿನ್ನೆಯಾಗಿರುವಂತಹ ಕಾಲ್ತುಳಿತ ಆಗಿರಬಹುದು. ವೈಕುಂಠ ಏಕಾದಶಿಗಾಗಿ ವೈಕುಂಠ ದ್ವಾರವನ್ನ ಭಕ್ತರ ದರ್ಶನಕ್ಕೆ ಅಂತ ತೆರೆಯುವ ಸಂದರ್ಭದಲ್ಲಿ ಟಿಕೆಟ್ ತೆಗೆದುಕೊಳ್ಳುವಾಗ ಕಾಲ್ತುಳಿತ ಆಗಿದ್ದು ಪ್ರಾಣಹಾನಿ ಸಂಭವಿಸಿದೆ. ಹೀಗೆ ಪ್ರತಿಯೊಂದು ದಿನವೂ ಒಂದಲ್ಲ ಒಂದು ವಿಚಾರಕ್ಕೆ ಈ ದೇವಸ್ಥಾನ ಸುದ್ದಿ ಮಾಡ್ತಾನೆ ಇರತ್ತೆ. ತಿರುಪತಿ ದೇವಸ್ಥಾನ ಅತ್ಯಂತ ಶ್ರೀಮಂತ ದೇವಾಲಯ ಅನ್ನೋದು ಸಾಕಷ್ಟು ಜನರಿಗೆ ತಿಳಿದೇ ಇದೆ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿ ದರ್ಶನಕ್ಕೆ ಬರುವಂತಹ ಭಕ್ತರ ಸಂಖ್ಯೆ ಹಾಗೂ ಅವರು ತಿಮ್ಮಪ್ಪನ ಮೇಲಿಟ್ಟಿರುವಂತಹ ನಂಬಿಕೆ ಹಾಗೂ ಭಕ್ತರ ಇಷ್ಟಾರ್ಥಗಳು, ನಂಬಿಕೆಗಳು ಪೂರ್ಣಗೊಂಡಾಗ ಅವರು ತಿಮ್ಮಪ್ಪನ ಹೆಸರಲ್ಲಿ ಹಣ ಆಗಿರಬಹುದು, ಚಿನ್ನ, ಬೆಳ್ಳಿ, ವಜ್ರ ವೈಢೂರ್ಯ ಸೇರಿದಂತೆ ಇನ್ನಿತರೆ ವಸ್ತುಗಳನ್ನ, ಆಭರಣಗಳನ್ನ ಕಾಣಿಕೆಯಾಗಿ ನೀಡ್ತಾರೆ. ಇವುಗಳ ಒಂದಿಷ್ಟು ವರದಿ ಇಲ್ಲಿದೆ ನೋಡಿ. ತಿರುಪತಿ ಸನ್ನಿಧಾನದಲ್ಲಿ ಯಾವುದೇ ವಿಶೇಷತೆಗಳಿದ್ರೂ ಅಲ್ಲಿ ಲಕ್ಷಾಂತರ ಭಕ್ತರು ನೆರೆಯುತ್ತಾರೆ. ಭಕ್ತರ ಭೇಟಿಯಿಂದಾಗಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಪ್ರತಿದಿನವೂ 2 ಕೋಟಿ ರೂಪಾಯಿಗೂ ಅಧಿಕ ಕಾಣಿಕೆಯನ್ನ ತನ್ನ ಹುಂಡಿಯಲ್ಲಿ ಪಡೆದುಕೊಳ್ಳುತ್ತೆ. ಇನ್ನು ದೊಡ್ಡ ಧಾರ್ಮಿಕ ಕಾರ್ಯಕ್ರಮಗಳ ಸಮಯದಲ್ಲಿ 3ರಿಂದ 5 ಕೋಟಿ ರೂಪಾಯಿಗಳಷ್ಟು ಕಾಣಿಕೆ ಹುಂಡಿಯಲ್ಲಿ ಬಂದು ಬೀಳುತ್ತೆ. ಹಣ ಅಷ್ಟೇ ಅಲ್ಲದೆ ಚಿನ್ನ, ಬೆಳ್ಳಿ, ಆಸ್ತಿ ಸೇರಿದಂತೆ ಕೆಲವೊಂದಿಷ್ಟು ಷೇರುಗಳನ್ನು ಕೂಡ ತಿಮ್ಮಪ್ಪನಿಗೆ ನೀಡಲಾಗತ್ತೆ. ತಿಮ್ಮಪ್ಪನ ದೇವಸ್ಥಾನ ಎಷ್ಟು ಶ್ರೀಮಂತವಾಗಿದೆ ಗೊತ್ತಾ? ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವು ವರ್ಷ ಕೋಟಿ ದಾನವನ್ನ ಪಡೆದುಕೊಳ್ಳುತ್ತೆ. 2022ರ ವರದಿಯ ಪ್ರಕಾರ ತಿರುಪತಿ ದೇವಸ್ಥಾನವು ಒಟ್ಟು 2.5 ಲಕ್ಷ ಕೋಟಿ ರೂಪಾಯಿ ಅನುದಾನವನ್ನ ಪಡೆದುಕೊಂಡಿತ್ತು. ದೇವಾಲಯದಲ್ಲಿ ಸುಮಾರು 11,329 ಕೆಜಿ ಚಿನ್ನವನ್ನ ಹೊಂದಿದ್ರೆ ಅದರ ಮೌಲ್ಯವು ಸುಮಾರು 18,000 ಕೋಟಿ ರೂಪಾಯಿ ಅಂತ ಅಂದಾಜು ಮಾಡಲಾಗಿತ್ತು. ಹಾಗೂ 25,000 ಕೆಜಿ ಬೆಳ್ಳಿಯನ್ನ ಹೊಂದಿದೆ.
ಇದರೊಂದಿಗೆ ವಜ್ರವೂ ಇದೆ. ಇದಲ್ಲದೆ ದೇವಾಲಯದ ಟ್ರಸ್ಟ್ ವಿವಿಧ ಬ್ಯಾಂಕುಗಳಲ್ಲಿ 13,287 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರ ಠೇವಣಿಯನ್ನ ಹೊಂದಿದ್ದು, ಇದು ಪ್ರತಿ ವರ್ಷ 1,000 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಬಡ್ಡಿಯನ್ನ ನೀಡುತ್ತೆ. ಇನ್ನು ಈ ದೇವಾಲಯದ ಟ್ರಸ್ಟ್ 2023ರಲ್ಲಿ 1,161 ಕೋಟಿ ರೂಪಾಯಿಗಳ ಹೊಸ ಎಫ್ಡಿ ಕೂಡ ಮಾಡಿದೆ. ಇಷ್ಟು ಮಾತ್ರವಲ್ಲ, ಕೆಲವು ವರ್ಷಗಳ ಹಿಂದೆ ದಕ್ಷಿಣ ಭಾರತದ ನಟಿ ಕಾಂಚಾನ 15 ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನ ದಾನವಾಗಿ ತಿಮ್ಮಪ್ಪನ ಟ್ರಸ್ಟ್ಗೆ ನೀಡಿದ್ದಾರೆ. ಹಾಗೂ ಗಿರಿಜಾ ಪಾಂಡೆಯಂತಹ ಭಕ್ತರು ಸಹ ತಮ್ಮ ಆಸ್ತಿಯನ್ನ ಟಿಟಿಡಿ ಟ್ರಸ್ಟ್ಗೆ ವರ್ಗಾಯಿಸಿದ್ದಾರೆ. ಇನ್ನು ತಿರುಪತಿ ದೇವಸ್ಥಾನವು ಭಕ್ತರಿಂದ ದಾನವಾಗಿ ಪಡೆದುಕೊಂಡ ಹಣ, ಆಸ್ತಿ, ಆಭರಣಗಳಿಂದ ಶ್ರೀಮಂತವಾಗಿರುವುದಷ್ಟೇ ಅಲ್ಲ, ದೇವಸ್ಥಾನದ ಲಡ್ಡುಗಳನ್ನು ಪ್ರಸಾದವಾಗಿ ಮಾರುವ ಮೂಲಕ ಸುಮಾರು 500 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನ ಪಡೆದುಕೊಳ್ಳುತ್ತೆ. ತಿರುಪತಿಯ ಭಕ್ತರು ದಾನ ಮಾಡುವ ಕೂದಲುಗಳನ್ನು ಟ್ರಸ್ಟ್ ಹರಾಜು ಮಾಡುತ್ತೆ. 2018ರಲ್ಲಿ ದೇವಾಲಯದ ಟ್ರಸ್ಟ್ 87,000 ಕೆಜಿ ಕೂದಲನ್ನ ಮಾರಾಟ ಮಾಡುವ ಮೂಲಕ ಬರೋಬ್ಬರಿ 1.35 ಕೋಟಿ ರೂಪಾಯಿ ಹಣವನ್ನ ಗಳಿಸಿದೆ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವು ಹಣ, ಆಸ್ತಿ, ಆಭರಣ ವಿಚಾರದಲ್ಲಿ ಶ್ರೀಮಂತ ದೇವಾಲಯ ಅಂತ ಅನಿಸ್ಕೊಂಡಿದೆ. ಇಲ್ಲಿಗೆ ಬರುವಂತಹ ಭಕ್ತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರುವುದರ ಮೂಲಕ ದೇವಸ್ಥಾನವು ಇನ್ನಷ್ಟು ಶ್ರೀಮಂತ ದೇವಾಲಯವಾಗಿ ಬೆಳೀತಾಗಿದೆ. ಇನ್ನು ಅನಂತ ಪದ್ಮನಾಭನನ್ನು ಮೀರಿಸುವಂತಹ ಅಪಾರ ಸಂಪತ್ತನ್ನ ತಿರುಮಲ ರಹಸ್ಯ ಕೋಣೆಯಲ್ಲಿ ಇದೆಯಂತೆ. ವಿಶ್ವವಿಖ್ಯಾತ ಕಲಿಯುಗ ವೈಕುಂಠ ತಿರುಪತಿ ತಿರುಮಲದಲ್ಲಿ ಕೇರಳದ ಅನಂತ ಪದ್ಮನಾಭ ಸ್ವಾಮಿಯ ದೇವಾಲಯವನ್ನು ಮೀರಿಸುವಂತಹ ಅಪಾರ ಸಂಪತ್ತಿರುವ ರಹಸ್ಯ ಕೋಣೆಯೊಂದು ಇದೆಯಂತೆ. ಆ ಕೋಣೆಯ ಬಗ್ಗೆ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ತಿಮ್ಮಪ್ಪನ ಭಕ್ತರಾಗಿದ್ರೆ ಗೋವಿಂದ ಅಂತ ಕಮೆಂಟ್ ಮಾಡಿ. ಜೊತೆಗೆ ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗಿದ್ರೆ ಹೇಗಿತ್ತು ಅಲ್ಲಿನ ವಾತಾವರಣ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಕೇರಳದ ಅನಂತ ಪದ್ಮನಾಭ ಸ್ವಾಮಿಯ ದೇವಾಲಯದ ನೆಲಮಾಳಿಗೆಯಲ್ಲಿರುವಂತಹ ಸೀಕ್ರೆಟ್ ಕೋಣೆಯ ಸುದ್ದಿ ಈಗಾಗಲೇ ಎಲ್ಲಾ ಕಡೆ ಹಸಿಯಾಗಿರುವಾಗಲೇ ವಿಶ್ವವಿಖ್ಯಾತ ಕಲಿಯುಗ ವೈಕುಂಠ ತಿರುಪತಿ ತಿರುಮಲದಲ್ಲೂ ಅದನ್ನು ಮೀರಿಸುವಂತಹ ಅಪಾರ ಸಂಪತ್ತು ಇರುವಂತಹ ಕೋಣೆಯೊಂದು ಇದೆಯಂತ ಹೇಳಲಾಗಿದೆ. ಇಂತಹುದೇ ವಾದಕ್ಕೆ ಕಾರಣವಾಗಿದ್ದು ಟಿಟಿಡಿಯ ಮಾಜಿ ಪ್ರಧಾನ ಅರ್ಚಕ ಹಾಗೂ ಆಗಮಶಾಸ್ತ್ರ ತಜ್ಞ ರಮಣ ದೀಕ್ಷಿತರು ಆರೋಪ ಮಾಡಿದ್ದಾರೆ. ರಮಣ ದೀಕ್ಷಿತರು ಅವರ ಆರೋಪದಂತೆ ತಿರುಮಲ ದೇಗುಲದ ಸಿಬ್ಬಂದಿಗಳು ಆಡಳಿತ ವರ್ಗದ ಅನುಮತಿಯಿಲ್ಲದೆ ದೇವಾಲಯದ ಪ್ರಸಾದ ತಯಾರಿಸುವ ಕೋಣೆಯನ್ನ ದುರುಸ್ತಿ ಮಾಡಿದ್ರು. ಆದರೆ ಆ ಕೋಣೆಯಲ್ಲಿ ನೆಲವನ್ನ ಅಗೆಯುವಂತಹ ಸಂದರ್ಭದಲ್ಲಿ ಕುರುಹುಗಳು ಪತ್ತೆಯಾಗಿವೆ. ಈ ಬಗ್ಗೆ ತಾವು ವಿಚಾರಿಸಿದಾಗ ಕೋಣೆಯಲ್ಲಿನ ಕಲ್ಲಿನ ನೆಲಹಾಸುಗಳನ್ನು ಬದಲಿಸಬೇಕಿತ್ತು ಅಂತ ಹೇಳಿದ್ದಾರೆ. ಆದರೆ ಕೇವಲ 5ರಿಂದ 6 ಕಲ್ಲಿನ ನೆಲಹಾಸುಗಳನ್ನು ಬದಲಿಸಲು ನೆಲವನ್ನ ಅಗೆಯುವ ಅಗತ್ಯವೇನಿತ್ತು? ಅಲ್ಲದೆ ಬರೋಬ್ಬರಿ 25 ದಿನಗಳ ಕಾಲ ಆ ಕೋಣೆಯನ್ನ ಮುಚ್ಚಿದ್ದೇಕೆ ಅನ್ನೋ ಪ್ರಶ್ನೆ ಈಗ ಮಾಡಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದಾಗ ತಮಗೇನೂ ತಿಳಿದಿಲ್ಲ, ತಾವು ಯಾವುದೇ ದುರುಸ್ತಿ ಕಾರಣಕ್ಕೆ ಅನುಮತಿ ನೀಡಿಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಯಾರ ನೇತೃತ್ವದಲ್ಲಿ ಈ ದುರುಸ್ತಿ ಕಾರ್ಯ ನಡೆದಿತ್ತು ಅಂತ ರಮಣ ದೀಕ್ಷಿತರು ಪ್ರಶ್ನೆ ಮಾಡಿದ್ರು. ಆದರೆ 1800ರಲ್ಲೇ ಪುಸ್ತಕವೊಂದರಲ್ಲಿ ತಿರುಮಲ ರಹಸ್ಯ ಕೋಣೆಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ 1800ರಲ್ಲಿಯೇ ಲೇಖಕರೋರ್ವ ತಿರುಪತಿ ತಿರುಮಲ ದೇಗುಲದ ರಹಸ್ಯ ಅಂಶಗಳ ಕುರಿತು ತನ್ನ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾನೆ. ಲೇಖಕ VN ಶ್ರೀನಿವಾಸ್ ರಾವ್ ಎಂಬುವರು ತಮ್ಮ ಸವಾಲ್ ಈ ಜವಾಬ್ ಪುಸ್ತಕದಲ್ಲಿ ರಹಸ್ಯ ಕೋಣೆಯ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಸುಮಾರು 200 ಪುಟಗಳ ಈ ಪುಸ್ತಕದಲ್ಲಿ 13ನೇ ಪುಟದ ಅಂತ್ಯ ಮತ್ತು 14ನೇ ಪುಟದ ಆರಂಭದಲ್ಲಿರುವ 6 ಸಾಲುಗಳಲ್ಲಿ ರಹಸ್ಯ ಕೋಣೆಯ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಪುಸ್ತಕದಲ್ಲಿರುವಂತೆ ದೇಗುಲದ ಪ್ರದಕ್ಷಿಣೆ ಪ್ರಾಂಗಣದ ಕೆಳಗೆ ರಹಸ್ಯ ಕೋಣೆಯಿದ್ದು ಇಲ್ಲಿ ಅಪಾರ ಪ್ರಮಾಣದ ಸಂಪತ್ತು ಇದೆಯಂತೆ. ಈ ಸಂಪತ್ತಿನ ಮೇಲೆಯೇ ಭಕ್ತರು ನಡೆದಾಡುತ್ತಿದ್ದಾರಂತೆ. ದೇಗುಲಗಳ ಇತರೆ ಕೋಣೆಯಂತೆ ಈ ಕೋಣೆಯ ಪ್ರವೇಶಕ್ಕೆ ನಿಷೇಧ ಹೇರಲಾಗಿದೆ ಅಂತ ಪುಸ್ತಕದಲ್ಲಿ ಬರೆದಿಡಲಾಗಿದೆ. ಇನ್ನು ಈ ರಹಸ್ಯ ಕೋಣೆಗಳ ಇರುವಿಕೆ ಕುರಿತು ಮತ್ತು ಮಾಜಿ ಪ್ರಧಾನ ಅರ್ಚಕ ರಮಣ ದೀಕ್ಷಿತರು ಅವರು ಆರೋಪ ಮಾಡಿದಂತೆ ಇದು ಈಗ ಬೆಳಕಿಗೆ ಬಂದಿದೆ. ಹೀಗೆ ಅನೇಕ ಸೀಕ್ರೆಟ್ಗಳನ್ನು ಹೊಂದಿರುವಂತಹ ಈ ತಿರುಪತಿ ತಿರುಮಲ ಬೆಟ್ಟ ಇಂದು ಮತ್ತೆ ವೈಕುಂಠ ಏಕಾದಶಿ ಎಂದೇ ಸುದ್ದಿಯಾಗಿದೆ. ಈ ಸುದ್ದಿ ಕೇಳಿ ಎಲ್ಲರೂ ಶಾಕ್ ಆಗಿದ್ದಾರೆ. ಇದಾಗಿತ್ತು ತಿರುಪತಿ ತಿರುಮಲದಲ್ಲಿರುವಂತಹ ನಿಧಿಯ ಬಗೆಗಿನ ಮಾಹಿತಿ. ಹೇಗನಿಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಗೋವಿಂದ ಗೋವಿಂದ.